ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೋಟೆಲ್ ಸ್ಟೈಲಿಗೆ ಪನ್ನೀರ್ ಪಲಾವ್ ಮಾಡುವ ಬನ್ನಿ. ಒಂದು ಬಣಲೆಗೆ ಆಯಿಲ್ ಹಾಕೊಳ್ಳಿ ಸ್ವಲ್ಪ. ಆಮೇಲೆ ಪನ್ನೀರನ್ನ ಹಾಕಿ ಸ್ವಲ್ಪ ಡೀಪ್ ಫ್ರೈ ಹಾಕೋ ತನಕ, ಅಂದರೆ ಬ್ರೌನ್ ಕಲರ್ ಬಪ್ಪು ತನಕ ನೀವು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತಂದರೆ ಗೋಡಂಬಿ ಇತ್ತಲ್ಲ, ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದೇ ಆಯಿಲಾಗೆ. ಆಮೇಲೆ ಚಕ್ಕಿ, ಲವಂಗ, ಹಸಿಮೆಣಸು, ಪುದೀನ ಇವನ್ನೆಲ್ಲ ಹಾಕಿ ಫ್ರೈ ಮಾಡಿ. ಆಮೇಲೆ ಶುಂಠಿನ ಹಾಗೆ ಈರುಳ್ಳಿನ ಕಟ್ ಮಾಡ್ಕೊಂಡು ಸಣ್ಣಕ್ಕೆ. ಇದೆಲ್ಲ ಫ್ರೈ ಮಾಡ್ರ ಮೇಲೆ ಒಂದು ಮಿಕ್ಸಿ ಜಾರಿಗೆ ತಕ್ಕೊಂಡು ಹಾಕಿ ಮಿಕ್ಸಿಗೆ ಚೆನ್ನಾಗಿ ರುಬ್ಕೊಳ್ಳಿ. ಎಂತ ಅಂದರೆ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕೋಕ್ಕಿತ್ತು, ಬೆಳ್ಳುಳ್ಳಿನ ಹಾಕೋದು ಮರ್ತಿದೆ. ಇದನ್ನು ಫಸ್ಟ್ ಮಿಕ್ಸಿ ಜಾರಾಗಿ ಎಂತ ಮಾಡ್ತೆ ಅಂದರೆ ರುಬ್ಕಂತೆ. ನೀವು ಇದ್ರ ಜೊತೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ನಾನು ಎಂತ ಮಾಡಿದೆ ಅಂದರೆ ಬೆಳ್ಳುಳ್ಳಿ ಹಾಕೋದನ್ನ ಮರ್ತೋದಿ ಸ್ವಲ್ಪ. ನಾನು ಎಂತ ಮಾಡಿದೆ ಅಂದರೆ ಮರ್ತೋನಲ್ಲ, ಅದಕ್ಕೆ ಮತ್ತೆ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡೆ. ಆಮೇಲೆ ಏನು ಮಾಡಿ ಅಂದರೆ ಗ್ಯಾಸ್ ಹಚ್ಚಿ ನಂತರ ಕುಕ್ಕರ್ ಇಡೀನಿ. ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಪಲಾವ್ ಎಲೆ, ಮೊಗ್ಗು, ಆಮೇಲೆ ಈರುಳ್ಳಿ ಮತ್ತು ಬೀನ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಬಪ್ಪುವರೆಗೂ. ಆಮೇಲೆ ಅದ್ರ ಜೊತೆಗೆ ಟೊಮಾಟೊ ಹಾಕಿ. ಆಮೇಲೆ ನೀವು ಏನೇನು ತರಕಾರಿ ಕಟ್ ಮಾಡ್ಕೊಂಡಿರೋ, ಒಂದು ಕ್ಯಾರೆಟ್ ಇಲ್ಲಿ ನೋಕೋಲು ಅವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಪೇಸ್ಟ್ ಮಾಡಿ ಇಟ್ಕೊಂಡಿರಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಾಕೊಳ್ಳಿ ಆಮೇಲೆ ಬೆಂದ್ರ ಮೇಲೆ. ಆಮೇಲೆ ಅರಿಶಿನ, ಆಮೇಲೆ ಕೊರಿಂಡರು ಹಾಕೊಂಡು ಫ್ರೈ ಮಾಡಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ. ಆಮೇಲೆ ನೀವು ಪನ್ನೀರು ಫ್ರೈ ಮಾಡಿ ಇಟ್ಕೊಂತೀರಲ್ಲ ಅದನ್ನು ಹಾಕಿ. ಆಮೇಲೆ ಸ್ವಲ್ಪ ರೈಸು ಎಷ್ಟು ಮೀಡಿಯಮ್ ಮಾಡ್ಕೊತೀರಿ ಅಷ್ಟರ ಮೇಲೆ ಇದೆಲ್ಲ ಹಾಕಿ. ಆಮೇಲೆ ಸ್ವಲ್ಪ ಪುದೀನ ಹಾಕಿ. ಆಮೇಲೆ ನೀವು ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿರಲ್ಲ ಅದು ಹಾಕಿ ಎಲ್ಲ ಕುಕ್ಕರ್ನ ಮುಚ್ಚಿ. ಎಷ್ಟೆಂತ ಮಾಡಿದೆ ಅಂದರೆ ಮೊಸರು ಬಜ್ಜಿ ಮಾಡ್ಕೊಂಡೆ. ಮೊಸರು ಬಜ್ಜಿ ಮಾಡೋದು ಈಸಿ ಅಲ್ಲ. ಏನೇ ಎಲ್ಲ ಮಿಕ್ಸ್ ಮಾಡಿ ಕರ್ಡ್ ಹಾಕಿ ನೆಕ್ಸ್ಟ್ ಅಲ್ಲಿಗೆ. ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ಕಾಂಬ ಬನ್ನಿ, ಅಷ್ಟರೊಳಗೆ ಪಲಾವ್ ಆಯಿತು. ಹೆಂಗಾಯ್ತಂತ ನಾನು ನಿಮಗೆ ತೋರಿಸ್ದೆ. ಕಾರಣ ಈ ಥರ ಆಯಿತು, ಬಟ್ ಟೇಸ್ಟು ಮಾತ್ರ ಸೂಪರಾಗಿತ್ತು. ಒಂದು ಸಲ ನೀವು ಹೋಟೆಲ್ ಸ್ಟೈಲ್ ಥರ ಮಾಡಿ ಕಾಣಿ ಮನೆಗೆ, ಸೂಪರಾಗಿ ಬರುತ್ತೆ. ತುಂಬಾ ಎಲ್ಲರೂ ಇಷ್ಟಪಟ್ಟರು ಈ ಥರ ಮಾಡಿಕೊಟ್ರೆ. ಥ್ಯಾಂಕ್ ಯು.